ನಾಮವಂ ನೆನೆಯುತ್ತಂ ಬಸವೇಶನ ಕೀರ್ತನಗಳಂ ಪಸರಿಸಿ ಪಾಡುತ್ತಂ ಬಸವನ ಜ್ವಲಮೂರ್ತಿಯ ಜಾನಿಸತ್ಯ ಶಿವನರಂಗೆ ಜನ್ಮತತಿಯುಂಟೆ ಜಡಸ್ಥಿತಿಯುಂಟೆ ಪಾತಕ ಪ್ರಸರಮದುಂಟೆ ಮದಾಂಧತೆಯುಂಟೆ ಧಾತ್ರಿಯೋಳು. ಬಸವಾದಿ ಪ್ರಮುಖರನ್ನ ಪೂಜ್ಯ ಗುರುದೇವರನ್ನ ಹನುಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಈ ಪವಿತ್ರ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿದ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರು ಪೂಜ್ಯರಾದ ಆನಂದಪುರ ಬೆಕ್ಕಿನಕಲ್ ಮಠದ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಶ್ರೀ ಮಲ್ಲಿಕಾರ್ಜುನ ಮೃಗರಾಜನ ಮಹಾಸ್ವಾಮಿಗಳಲ್ಲಿ ಶರಣ ಸಮರ್ಪಿಸಿ, ಬಸವ ಕೇಂದ್ರದ ಬಹು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿಕೊಂಡು 18 ವರ್ಷ ನಿರಂತರವಾಗಿ ಈ ನಮ್ಮ ಶಿವಮೊಗ್ಗ ನಗರದಲ್ಲಿ ಬಸವ ತತ್ವವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದೀಗ ಅವರು ಚಿಕ್ಕಮಗಳೂರಿನ ಬಸವ ತತ್ವದ ಪೀಠ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಆತ್ಮೀಯರಾದ ಪೂಜ್ಯ ಡಾಕ್ಟರ್ ಬಸವ ಮರುಳಸಿದ್ದ ಮಹಾಸ್ವಾಮಿಗಳಲ್ಲಿ ಶರಣ ಸಮರ್ಪಿಸಿ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶಿವಮೊಗ್ಗ ಬಸವ ಕೇಂದ್ರ ಅಧ್ಯಕ್ಷರಾದ ಶರಣರಾದ ಶ್ರೀ ಬೆನಕಪ್ಪನವರೇ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ನಾಡಿನಾದ್ಯಂತ ಎಲ್ಲ ವೈದ್ಯರಲ್ಲೇ ಒಂದು ಸಂಚಲನವನ್ನು ಮೂಡಿಸಿ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ವಿನೂತನವಾದಂತಹ ಕಾರ್ಯಕ್ರಮವಾಗಿರುವಂತಹ ಏರ್ ಲಿಫ್ಟ್, ಅದರ ರೂವಾರಿಗಳಾಗಿರುವಂತಹ ತಾಯಿ ಶಾಲಿನಿ ನಲ್ವಾಡ್ರವರೇ, ಮತ್ತೊಬ್ಬರು ಅಭಿನಂದನೆಯನ್ನು ಸ್ವೀಕರಿಸಿದಂತಹ ಪತ್ರಿಕಾ ರಂಗದಲ್ಲೇ ತಮ್ಮ ಛಾಪನ್ನು ಮೂಡಿಸಿ ಆ ಪತ್ರಿಕೆಯ ಮುಖಾಂತರವಾಗಿ ಸಮಾಜದ ಅನಿಷ್ಟಗಳನ್ನು ಹೋಗಲಾಡಿಸಿ ಸಮಾಜದಲ್ಲಿ ಒಂದು ಆರೋಗ್ಯಪೂರ್ಣವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ತಮ್ಮದೇ ಆದಂತಹ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀ GH ವೆಂಕಟೇಶ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು ಆತ್ಮೀಯರಾದ ಶ್ರೀ ಚಂದ್ರಶೇಖರಪ್ಪನವರೇ, ಅವರ ಎಲ್ಲ ಬಂಧುಗಳೇ, ಆತ್ಮೀಯರೇ, ಹಿರಿಯರೇ, ಮಾತೆಯರೇ, ಇಂದು ನಾವೆಲ್ಲರೂ ಕೂಡ 298ನೇ ಶರಣ ಸಂಗಮದ ಪವಿತ್ರ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಚಂದ್ರಶೇಖರಪ್ಪನವರ ತಂದೆ ತಾಯಿಯವರಾದ ಹುಣಸಘಟ್ಟದ HM ಮಲ್ಲಿಕಾರ್ಜುನಪ್ಪ, ಅವರ ತಾಯಿಯವರಾದ ಲಿಂಗಮ್ಮ ಅವರ ಸ್ಮರಣೆಯ ಜೊತೆಗೆ ಅವರ ಧರ್ಮಪತ್ನಿಯವರಾದ ತಾಯಿ ಶಾರದಾರವರ ಹೆಸರಿನಲ್ಲಿ ಅವರಿಟ್ಟಿರುವಂತಹ ದತ್ತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿರುವಂತಹ ಅವರು ಈ ಭಾಗದ ಹಿರಿಯರಾಗಿ ಅವರ ತಂದೆಯವರೇ ಶಾಸಕರಾಗಿ ಕೆಲಸವನ್ನು ಮಾಡಿದಂತಹ ಅವರು, ಅವರ ಮನೆತನವೇ ಒಂದು ಹಿರಿಯ ಮನೆತನ, ಒಂದು ಶ್ರೀಮಂತ ಮನೆತನ. ಅದರ ಜೊತೆಗೆ ಹೃದಯ ಶ್ರೀಮಂತಿಕೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇರುವಂತಹ ಅವರು ತಮ್ಮ ತಂದೆ ತಾಯಿಗಳ ಹೆಸರನ್ನು ಮತ್ತಷ್ಟು ಉಜ್ವಲಗೊಳಿಸುವಂತಹ ಹಿನ್ನೆಲೆಯಲ್ಲಿ ಬಸವ ಕೇಂದ್ರದಲ್ಲಿ ದತ್ತಿಯನ್ನು ಇಟ್ಟು ಪ್ರತಿ ವರ್ಷವೂ ಕೂಡ ಈ ಬಸವ ಕೇಂದ್ರದ ಕಾರ್ಯಕ್ರಮಗಳಿಗೆ ಕೈಜೋಡಿಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮನುಷ್ಯನ ಬದುಕಿನಲ್ಲಿ ತಾಯಿ ತಂದೆಗಳ ಪಾತ್ರ ಬಹಳ ದೊಡ್ಡದು. ಎಲ್ಲದಕ್ಕಿಂತಲೂ ಕೂಡ ನಾವು ಮೊದಲು ಗೌರವಿಸಬೇಕಾಗಿರುವಂತಹದ್ದು ತಾಯಿ ಮತ್ತು ತಂದೆ. ಏಕೆ ಅಂದರೆ ಜನ್ಮ ಮತ್ತು ಜೀವನ ಎರಡನ್ನ ಕೊಡುವಂತಹ ಅವರು ಯಾರಪ್ಪ ಅಂದರೆ ತಾಯಿ ತಂದೆಗಳು. ಅವರನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಾತೃದೇವೋಭವ ಪಿತೃದೇವೋಭವ ಅಂತ ಹೇಳಿ ಕರೆದು ಗೌರವಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿರ್ತೇವೆ. ತಾಯಿಗಿಂತ ದೇವರಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಹಾಗೆ ಇವತ್ತು ಅವರ ತಾಯಿ ತಂದೆಗಳನ್ನು ಒಂದು ಸ್ಮರಿಸಿಕೊಳ್ಳುವಂತಹ ಒಂದು ಕಾರ್ಯಕ್ರಮವೂ ಕೂಡ ಇದಾಗಿರುವಂತಹದ್ದು. ನಿನ್ನೆ ತಾನೇ ಒಂದು ಪತ್ರಿಕೆಯಲ್ಲಿ ಓದ್ತಾ ಇದೆ, ಮೊಹಮ್ಮದ್ ಪೈಗಂಬರ್, ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ತಂದೆ ಕರೆದ್ರೆ ನೀನು ಪ್ರಾರ್ಥನೆ ಬ್ರೇಕ್ ಮಾಡಿ ಹೋಗ್ಬೇಡ, ಆದರೆ ನಿನ್ನ ತಾಯಿ ಕರೆದ್ರೆ ನೀನು ಪ್ರಾರ್ಥನೆ ಬ್ರೇಕ್ ಮಾಡಿ ತಾಯಿ ಹತ್ರ ಹೋಗ್ಬೇಕು ಅನ್ನುವಂತಹ ಮಾತನ್ನು ಮೊಹಮ್ಮದ್ ಪೈಗಂಬರ್ ಹೇಳ್ತಾನೆ. ಅಂದರೆ ತಾಯಿ ತಂದೆಗಳ ಸ್ಥಾನ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹದ್ದು. ಅವರ ಋಣವನ್ನು ತೀರಿಸುವಂತಹದ್ದು ಕಷ್ಟ, ಆದರೂ ಕೂಡ ಅವರಿಗೆ ಸಂತೋಷ ಪಡುವಂತಹ ರೀತಿಯಲ್ಲಿ ಬದುಕಿದ್ರೆ, ಇವತ್ತು ಮಕ್ಕಳು ಆ ರೀತಿಯ ಜೀವನವನ್ನು ಸಾಗಿಸಿದ್ರೆ ಎಲ್ಲ ತಂದೆ ತಾಯಿಗಳು ಕೂಡ ಸಂತೋಷವನ್ನು ಪಡೋದಕ್ಕೆ ಸಾಧ್ಯ ಆಗುವಂತಹದ್ದು. ಹಾಗೆ ಅವರ ಲಿಂಗೈಕ್ಯರಾಗಿರುವಂತಹ ಮಲ್ಲಿಕಾರ್ಜುನಪ್ಪನವರನ್ನ ಹಾಗೂ ಅವರ ತಾಯಿ ಲಿಂಗಮ್ಮನವರನ್ನ ಸ್ಮರಿಸಿಕೊಳ್ಳೋ ಜೊತೆಯಲ್ಲಿ ಅವರ ಕೈ ಹಿಡಿದ ಮಡದಿ ಶಾರದಮ್ಮನವರನ್ನು ಕೂಡ ಇವತ್ತು ಸ್ಮರಿಸಿಕೊಳ್ಳುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾವುದೇ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ತಾಯಿನೋ
ಅಥವಾ ಮಡದಿನೋ ಇದ್ದೇ ಇರ್ತಾರೆ ಎನ್ನುವಂತಹ ಮಾತನ್ನು ನಾವು ಆಂಗ್ಲ ಭಾಷೆಯಲ್ಲಿ ಕೇಳ್ಕೊಂಡು ಬರ್ತಾ ಇರ್ತೀವಿ. ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಎ ವುಮನ್ ಅನ್ನುವ ಹಾಗೆ ಇವತ್ತು ಚಂದ್ರಶೇಖರಪ್ಪನವರ ಬದುಕಿನೊಳಗೆ ಅವರ ತಾಯಿ, ತಂದೆ, ಜೊತೆಗೆ ಕೈ ಹಿಡಿದ ಮಡದಿ, ಈ ಮೂವರ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿರುವಂತಹದ್ದು. ಅವರ ಮೂವರ ಸ್ಮರಣೆಯನ್ನ ಈ ದತ್ತಿಯ ಸಂದರ್ಭದಲ್ಲಿ ಮಾಡುವಂತಹ ಕಾರ್ಯವನ್ನ ಅವರು ಹಮ್ಮಿಕೊಂಡಿರುವಂತಹದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರುವಂತಹದ್ದು. ಶರಣ ಸಂಗಮದ ಮುಖಾಂತರವಾಗಿ ಬಸವಾದಿ ಶರಣರ ತತ್ವಗಳನ್ನು ಈ ಭಾಗದಲ್ಲಿ ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗಿರುವಂತಹದ್ದು. 298 ಇನ್ನೆರಡು ಹೋದರೆ 300 ಕಾರ್ಯಕ್ರಮ ಆಗ್ತಾ ಇದೆ. ಪ್ರತಿ ತಿಂಗಳು ಕೂಡ ಬಸವಣ್ಣನವರ ಶರಣರ ವಿಚಾರಗಳನ್ನು ನಿಮ್ಮೆಲ್ಲರ ಹೃದಯಕ್ಕೆ ಬಿತ್ತುವಂಥ ಕೆಲಸವನ್ನ ನಿರಂತರವಾಗಿ ನಮ್ಮ ಬಸವ ಕೇಂದ್ರ ಮಾಡ್ಕೊಂಡು ಬರ್ತಾ ಇರುವಂತಹದ್ದು ಕೂಡ ಅಷ್ಟೇ ಮುಖ್ಯವಾಗಿರುವಂತಹದ್ದು. ಈ ವರ್ಷ ಅತ್ಯಂತ ಮುಖ್ಯವಾಗಿದೆ. 1924 2024 100 ವರ್ಷ ಆಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಿದ್ದಂತಹ ಒಂದು ಸಂದರ್ಭ, ಅದು 100 ವರ್ಷ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಹರ್ಡೇಕರ್ ಮಂಜಪ್ಪನವರು ನಮ್ಮ ಏನು ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದಂಥ ಮಹಾನುಭಾವರು, ಬಸವ ಜಯಂತಿಯನ್ನು ಮೃತ್ಯುಂಜಯಪ್ಪಗಳು ಮತ್ತು ಅವರಿಬ್ಬರು ಒಟ್ಟಿಗೆ ಸೇರಿ ಪ್ರಾರಂಭ ಮಾಡಿದಂತಹ ಮಹಾನುಭಾವರು, ಅವರು ನಮ್ಮ ಕರ್ನಾಟಕದ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿರ್ತಾರೆ. ಮಹಾತ್ಮ ಗಾಂಧೀಜಿಯವರು ಬೆಳಗಾಂ ಅಧಿವೇಶನ ಅದೇ ಮೊದಲು ಅದೇ ಕೊನೆಯವರು ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದಂತಹದ್ದು. ಎಲ್ಲ ತಂಡಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ. ಭೇಟಿ ಕೊಡ್ತಾ ಇರಬೇಕಾದ್ರೆ ನಮ್ಮ ಕರ್ನಾಟಕದ ತಂಡಕ್ಕೆ ಬಂದಿರ್ತಾರೆ. ಆಗ ಅದೇಗ ತಾನೇ ಊಟ ಆಗಿರ್ತದೆ. ಅಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಊಟ ಮಾಡಿಲ್ವೇನೋ ಅನ್ನುವ ರೀತಿಯಲ್ಲಿ ಆ ವಾತಾವರಣ ಇರ್ತದೆ ಅಲ್ಲಿ. ಆಗ ಮಹಾತ್ಮ ಗಾಂಧೀಜಿಯವರಿಗೆ ಆಶ್ಚರ್ಯ ಆಗ್ತದೆ. ಅವರು ಕೇಳ್ತಾರೆ, ಏನು ಇಷ್ಟು ಅಚ್ಚುಕಟ್ಟಾಗಿದೆಯಲ್ಲ, ಸ್ವಚ್ಛವಾಗಿದೆಯಲ್ಲ, ಏನು ಊಟ ಮಾಡಿದ ಗುರುತೇ ಕಾಣ್ತಾ ಇಲ್ವಲ್ಲ ಅಂತ ಹೇಳಿದಾಗ, ನಾಯಕರ ಯಾರು ಅಂತ ಕೇಳಿದಾಗ ಹರ್ಡೇಕರ್ ಮಂಜಪ್ಪನವ್ರು ಹೇಳ್ತಾರೆ, ಮಂಜಪ್ಪನವರ ಎಷ್ಟು ಶಿಸ್ತಾಗಿ ಇಟ್ಟಿದ್ದೀರಿ ಅಂತ ಕೇಳಿದಾಗ ಹರ್ಡೇಕರ್ ಮಂಜಪ್ಪನವ್ರು ಒಂದು ಮಾತು ಹೇಳ್ತಾರೆ, ಇದು ನಮ್ಮದಲ್ಲ ಸ್ವಾಮಿ, ನಮಗೆ 12ನೇ ಶತಮಾನದವರೆ ಬಸವಣ್ಣವ್ರು ಹೇಳ್ಕೊಟ್ಟಿದ್ದಾರೆ, ಇದು ನಮ್ಮ ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಮಹಾತ್ಮ ಗಾಂಧೀಜಿಯವರಿಗೆ ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ನಮ್ಮ ಕರ್ನಾಟಕ ಬಿಟ್ಟು ಹೋಗಬೇಕಾದ್ರೆ ನೀವು ಕನ್ನಡಿಗರಿಗೆ, ಕನ್ನಡ ನಾಡಿಗೆ ಏನೋ ಸಂದೇಶ ಕೊಡಬೇಕು ಅಂದಾಗ ಅವರೊಂದು ಮಾತು ಹೇಳ್ತಾರೆ, ನಾನು ಈ ಕನ್ನಡ ನಾಡಿಗೆ ಯಾವ ಸಂದೇಶ ಕೊಡುವಂಥ ಅಗತ್ಯ ಇಲ್ಲ. ಏನು ಬಸವಣ್ಣನವರು ಅಸ್ಪೃಶ್ಯತಾ ನಿವಾರಣೆ, ಬಡತನ ನಿವಾರಣೆ, ಮೇಲು ಕೀಳು ಭಾವನೆಗಳ ಹೋರಾಡಿಕೆ ಇವೆಲ್ಲವನ್ನು ಏನು ಕೊಟ್ಟಿದ್ದಾರೆ ಅದನ್ನು ನಾನು ಕೂಡ ಪಾಲನೆ ಮಾಡಬೇಕಾಗಿರುವಂತಹದ್ದು. ಅವ್ರು ಹೇಳಿದ ಎಲ್ಲ ವಿಚಾರಗಳನ್ನು ನಾನು ಪಾಲನೆ ಮಾಡೋಕ್ಕೆ ಸಾಧ್ಯವಿಲ್ಲ, ಒಂದು ಸ್ವಲ್ಪನಾದರೂ ಅವರ ತತ್ವಗಳನ್ನು ನಾನು ಪಾಲನೆ ಮಾಡ್ತೇನೆ ಎನ್ನುವಂತಹ ಮಾತನ್ನು ಮಹಾತ್ಮ ಗಾಂಧೀಜಿಯವರ ಆ ಕಾಲದಲ್ಲಿ 100 ವರ್ಷದಲ್ಲಿ ಹೇಳಿದಂತಹದ್ದು. ಅಂದರೆ ಬಸವಾದಿ ಶರಣರ ತತ್ವಗಳು ಮನುಷ್ಯನ ಬದುಕಿಗೆ ಯಾವತ್ತೂ ಕೂಡ ಬೆಳಕಾಗಿರುವಂತಹದ್ದು. ಜನಪದದಲ್ಲಿ ಬಹಳ ಸರಳವಾಗಿ ಹೇಳಿದೆ, ಎಲ್ಲ ಬಲ್ಲಿದನೆಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನ ತಂದು ಶಿವ ಬೆಳಕ ನಾಡೊಳಗೆ ಸೊಲ್ಲೆತ್ತಿ ಜನರು ಹಾಡುವರು ಅನ್ನುವ ಮಾತನ್ನು ಹೇಳ್ತಾರೆ. ಬಹಳ ಸರಳವಾಗಿ ಹೇಳಿದ್ರು ಬಸವಣ್ಣವರು. ಶರಣರು ಏನು ಮಾಡಿದ್ರಪ್ಪ ಅಂದರೆ ಈ ಲೋಕವನ್ನೇ ಶಿವಲೋಕವನ್ನಾಗಿ ಮಾಡಿದಂತಹ ಅವರು. ಎಲ್ಲೋ ಸ್ವರ್ಗ ಇದೆ ಅಂತ ಭಾವಿಸ್ತಿದ್ದ ಅವರು. ನಮ್ಮ ಬದುಕಿನಲ್ಲೇ ನಾವು ಸ್ವರ್ಗ ಕಾಣಬೇಕು, ನಮ್ಮ ಜೀವನದಲ್ಲೇ ನಾವು ಸ್ವರ್ಗ ಕಾಣಬೇಕಾಗಿರುವಂತಹದ್ದು ಅನ್ನುವಂಥ ಮಾತನ್ನು ಹೇಳಿ ಈ ಲೋಕಕ್ಕೆ ಮಹತ್ವನ ತಂದು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಕವಿಗಳು ಹೇಳ್ತಾರೆ ಅಂದ ಕಡೆ, ಇದು ಸುಮ್ಮನೆ ಅಲ್ಲಿರುವುದು ನಮ್ಮ ಮನೆಯಂತೆ, ಅಲ್ಲಿರುವುದು ಮನೆ ಅಂತ ಹೇಳ್ತಾರೆ. ಆದರೆ ಶರಣರಾಗಿ ಹೇಳಿಲ್ಲ, ಎಲ್ಲಿರೋ ಮನೆಯನ್ನು ನಾವು ಜ್ಞಾಪಿಸ್ಕೊಳ್ಳೋಕ್ಕಾಗೋದಿಲ್ಲ, ಇಲ್ಲಿರೋ ಮನೆಯೇ ನಮ್ಮದು ಮನೆ ಅಂತ ಭಾವಿಸ್ಕೊಂಡು ಮರ್ತ್ಯಕ್ಕೆ ಮಹತ್ವನ ತಂದು ಕೊಡುವಂತಹ, ಮಾನವೀಯತೆಗೆ ಬಹಳ ಬೆಲೆಯನ್ನು ತಂದು ಕೊಡುವಂತಹ ಕೆಲಸವನ್ನ ಬಸವಾದಿ ಶರಣರು ಮಾಡಿದಂತಹ ಅವರ ಒಂದೊಂದು ವಚನಗಳು ಕೂಡ ನಮಗೆ ಯಾವಾಗಲೂ ಕೂಡ ಕೈ ಹಿಡಿದು ದಾರಿ ಹಿಡಿದು ಮುನ್ನಡೆಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ. ನೀವೆಲ್ಲ ಕೇಳಿದ್ದೀವಿ, ಇವತ್ತೆಲ್ಲ ಸಂವಿಧಾನದ ದಿವಸವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ಅಂತ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಅದೇ ಅಭಿಮಾನ ಪಡಬೇಕಾಗಿರುವಂತಹದ್ದು. ಆದರೆ ಅದಕ್ಕಿಂತ ಮುಂಚಿತವಾಗಿ ಮಾನವೀಯ ಸಂವಿಧಾನವನ್ನ ಈ ಜಗತ್ತಿಗೆ ಕೊಟ್ಟಂತಹವ್ರು ಯಾರಪ್ಪ ಅಂದರೆ ಬಸವಣ್ಣನವರು ಕೊಟ್ಟಿರುವಂತಹವ್ರು ಅಂತ ಅಭಿಮಾನ ಹೇಳಬೇಕಾಗಿದೆ. ಇದನ್ನು ನರೇಂದ್ರ ಮೋದಿಯವರು ಬಹಳ ಕಡೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಪ್ರಜಾಪ್ರಭುತ್ವದ ಬೀಜಾಂಕುರವನ್ನೇ ಮಾಡಿದಂತಹವರೇ ಬಸವಣ್ಣನವರು. ಅನುಭವ ಮಂಟಪದ ಮುಖಾಂತರವಾಗಿ ಏನು ಮ್ಯಾಗ್ನಾ ಕಾರ್ಟಾ ಬರುವುದು ಮೊದಲೇ ನಮ್ಮ ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲೇ ಬಸವಣ್ಣನವರು ಪ್ರಜಾಪ್ರಭುತ್ವದ ತತ್ವಗಳನ್ನು ಬಿತ್ತಿದಂತಹ ಅವರು ಬದುಕಿನ ಬೇಕಾದಂತಹ ಸಂವಿಧಾನವನ್ನ, ಮನುಷ್ಯನ ಬದುಕಿಗೆ ಬೇಕಾಗಿರುವಂಥ ಮಾರ್ಗದರ್ಶನದ ಸಂವಿಧಾನವನ್ನ 12ನೇ ಶತಮಾನದಲ್ಲಿ ಬಸವಣ್ಣವರು ಕೊಟ್ಟಿದ್ದಾರೆ. ನೀವೆಲ್ಲ ಕೇಳಿದಿರಿ, ದೀಕ್ಷಿತ್ ಅನ್ನುವಂತಹ ಹೈಕೋರ್ಟ್ ಜಡ್ಜ್ ಆಗಿದ್ದಾರೆ. ಅವರೊಂದು ಮಾತನ್ನು ಹೇಳ್ತಾರೆ, ಕಾರ್ಯಕ್ರಮಕ್ಕೆ ಬಂದಾಗ ಹೇಳ್ತಾ ಇದ್ರು, ಸ್ವಾಮೀಜಿ ಬಸವಣ್ಣನವರ ಒಂದು ಏನಾದರೂ ವಿಚಾರ ಸಂವಿಧಾನದಲ್ಲಿ ಇಲ್ಲ ಅಂದರೆ ಇವತ್ತಿನ ಸಂವಿಧಾನ ಅಪೂರ್ಣ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ರು. ಅಂದರೆ ಅಷ್ಟರ ಮಟ್ಟಿಗೆ ಬಸವಣ್ಣನವರ ಚಿಂತನೆಗಳು ಇವತ್ತೆಲ್ಲರಿಗೂ ಕೂಡ ಬೇಕಾಗಿರುವಂತಹದ್ದು. ಅವರ ಒಂದು ವಚನ ಸಾಕು, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ,
ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇದನ್ನ ನಾವು ಪ್ರತಿನಿತ್ಯ ನಮಗೆ ನಾವೇ ಹೇಳ್ಕೊಳ್ಬೇಕೇ ಹೊರತು ಇನ್ನೊಬ್ಬರಿಗೆ ಉಪದೇಶ ಮಾಡುವಂತಹದ್ದಲ್ಲ. ಈ ವಚನವನ್ನ ನಮಗೆ ನಾವು ನೋಡ್ಕೊಳ್ಬೇಕಾಗಿರುವಂತಹದ್ದು. ಅದಕ್ಕೆ ಬಸವಣ್ಣರು ಹೇಳಿರುವಂತಹದ್ದು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎನ್ನುವಂತಹ ಮಾತನ್ನ ಬಹಳ ಸರಳವಾಗಿ ಬಹಳ ಹಿಂದೆನೇ ಅವರು ಹೇಳಿರುವಂತಹ ಅವರು. ಹಾಗೆ ನಮ್ಮೆಲ್ಲರಿಗೆ ಬದುಕಿಗೆ ಬೇಕಾಗಿರುವಂತಹ ನಡೆ ಕಲಿಸಿದಂತಹ ಅವರು, ನುಡಿ ಕಲಿಸಿದಂತಹ ಅವರು, ಉಣ ಕಲಿಸಿದಂತಹ ಎಲ್ಲ ತತ್ವಗಳನ್ನು ಬದುಕಿಗೆ ರೂಪಿಸಿಕೊಟ್ಟಂತಹ ಅವರು ಬಸವಾದಿಶರಣರ ತತ್ವಗಳು ಇವತ್ತಿಗೂ ಬೇಕು, ಎಂದೆಂದಿಗೂ ಬೇಕಾಗಿರುವಂತಹದ್ದು. ಅಷ್ಟೇ ಅಲ್ಲ, ನಮ್ಮ ಭಾರತದ ಇವತ್ತಿನ ಸಮಸ್ಯೆಗಳು ಏನೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆಲ್ಲ ಪರಿಹಾರ ಇರುವಂತಹದ್ದು ಯಾವುದಪ್ಪ ಅಂದ್ರೆ ಬಸವಣ್ಣನವರ ತತ್ವಗಳಲ್ಲಿ ಪರಿಹಾರ ಇದೆ ಅಂತ ಹೇಳ್ತಾ ಇದ್ರು. ಗಜೇಂದ್ರ ಗಡಕರ್ ಅನ್ನುವಂತಹ ದೊಡ್ಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ರು. ಅವರೊಂದು ಮಾತನ್ನೇ ಹೇಳ್ತಾ ಇದ್ರು, ಇಫ್ ಯು ವಾಂಟ್ ಟು ಸಾಲ್ವ್ ಅವರ್ ಮಾಡರ್ನ್ ಪ್ರಾಬ್ಲಮ್ಸ್ ಆಫ್ ಇಂಡಿಯಾ ಯು ಮಸ್ಟ್ ಗೋ ಬ್ಯಾಕ್ ಟು ಲಾರ್ಡ್ ಬಸವೇಶ್ವರ ಆಫ್ ಕರ್ನಾಟಕ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ನಮ್ಮ ಆಧುನಿಕ ಭಾರತದ ಸಮಸ್ಯೆಗಳನ್ನು ನಿರ್ವಹಣೆ ಮಾಡಬೇಕಾದ್ರೆ ಇವತ್ತು 12ನೇ ಶತಮಾನದ ಬಸವಣ್ಣನವರ ವಿಚಾರಗಳಿಗೆ ಹೋಗ್ಬೇಕು ಅನ್ನುವಂತಹ ಮಾತನ್ನು ಹೇಳಿರುವಂತಹ ಅವರು. ಹೀಗೆ ಇವತ್ತು ಬಸವಣ್ಣನವರ ಶರಣರ ವಿಚಾರಗಳು ಇವತ್ತಿಗೂ ಬೇಕು, ಎಂದೆಂದಿಗೂ ಬೇಕಾಗಿರುವಂತಹದ್ದು. ನೀವು ಆಯ್ದಕ್ಕೆ ಲಕ್ಕಮ್ಮನ ಜೀವನ ಒಂದೇ ಸಾಕು ನಮಗೆ. ಹೇಗೆ ಇರೋದ್ರೊಳಗೆ ತೃಪ್ತಿಯಿಂದ ಬದುಕಬೇಕು, ಹೆಚ್ಚಿದ್ದು ನಾವು ನೋವು ಅನುಭವಿಸ್ಬೇಕಾ, ಕಡಿಮೆ ಇದ್ದು ಸಂತೋಷವಾಗಿ ಬದುಕಬೇಕಾ ಅನ್ನುವಂತಹ ಜೀವನ ನೋಡಿದ್ರೆ ಅವರ ಬದುಕಿನ ಆದರ್ಶಗಳಲ್ಲಿ ನಾವು ನೋಡಬೇಕಾಗಿರುವಂತಹದ್ದು. ಇವತ್ತು ಮನುಷ್ಯ ಆಸೆಯ ಬೆನ್ನತ್ತಿ ಹೋಗಿ ದುಃಖಕ್ಕೆ ಒಳಗಾಗುವಂತಹ ಬದುಕೇ ಜಾಸ್ತಿ ಆಗ್ತಾ ಇರುವಂತಹದ್ದು. 12ನೇ ಶತಮಾನದಲ್ಲಿ ಅವಳು ಹೇಳಿದ್ರು, ನೀವು ಇರೋದ್ರೊಳಗೆ ಸಂತೋಷವಾಗಿ ಬದುಕಬೇಕು, ಏನೈತೋ ಅದರಲ್ಲೇ ನೀವು ಶ್ರೀಮಂತವಾಗಿ ಬದುಕಬೇಕು ಅನ್ನುವಂಥದ್ದು ಆಯ್ದಕ್ಕೆ ಲಕ್ಕಮ್ಮನ ಜೀವನದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಅಂತಹ ವಿಚಾರ ಇವತ್ತು ಮಹಿಳೆಯರಿಗೆ ಇವತ್ತೇನಾದರೂ ಧಾರ್ಮಿಕ ಸ್ವಾತಂತ್ರ್ಯ ಏನಾದರೂ ಕೊಟ್ಟಿದ್ದಾರೆ ಅಂದರೆ, ಇವತ್ತಿಗೂ ಅನೇಕ ಸಮಾಜದಲ್ಲಿ ಕೊಡೋಕ್ಕಾಗಿಲ್ಲ. ಸಮಾನತೆ, ಧಾರ್ಮಿಕ ಆಚರಣೆ ಇವೆಲ್ಲವನ್ನ ಕೊಟ್ಟಂತ ಒಂದೇ ಕಾಲ ಅಂದರೆ ಅದು 12ನೇ ಶತಮಾನದ ಬಸವಾದಿಶರಣರ ಕಾಲದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಆಗುವಂತಹದ್ದು. ಇಂತಹ ಅನೇಕ ಕ್ರಾಂತಿಕಾರಿ ವಿಚಾರಗಳು ಇವತ್ತಿಗೂ ನಮ್ಮ ಬದುಕಿಗೆ ಬೇಕಾಗಿರುವಂತಹದ್ದು. ಅಂತಹ ವಿಚಾರಗಳನ್ನ ಶರಣ ಸಂಗಮದ ಮುಖಾಂತರವಾಗಿ ಜನಮಾನಸಕ್ಕೆ ಬಿತ್ತುವಂಥ ಕೆಲಸವನ್ನ ಪ್ರತಿನಿತ್ಯವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತರಂತಹ ದತ್ತಿಯ ಕಾರ್ಯಕ್ರಮದ ಮುಖಾಂತರವಾಗಿ ಈ ಶರಣ ಸಂಗಮದ ಕಾರ್ಯಕ್ರಮದಲ್ಲಿ ಬಸವಾದಿ ಶರಣರ ಚಿಂತನೆಗಳ ಜೊತೆಗೆ ಇವತ್ತು ಇಬ್ಬರು ಸಾಧಕರನ್ನ ಗುರುತು ಗೌರವಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಶಾಲಿನಿ ನಲವಾಡ್ರವರು ನಮ್ಮ ನಾಗರಾಜಪ್ಪ ನಾಗಮಣಿಯವರ ಪುತ್ರಿಯಾಗಿ ಜನ್ಮ ತಾಳದಂತಹವರು, ಮಂಡ್ಯ ಜಿಲ್ಲೆ. ಇವತ್ತು ನಾವು ಕನ್ನಡ ಸಾಹಿತ್ಯ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಲ್ಲಿ ನಡೀತಾ ಇದೆ. ನಾವು ಇಲ್ಲಿ ಆ ಮಂಡ್ಯದ ಒಬ್ಬ ಹೆಣ್ಣು ಮಗಳನ್ನ ಶಿವಮೊಗ್ಗದಲ್ಲಿ ಗೌರವಿಸುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಹೆಮ್ಮೆ ಪಡಬೇಕಾಗಿರುವಂಥದ್ದು. ಆ ಹೆಣ್ಮಗಳನ್ನು ನೋಡಿದಾಗ ಅಕ್ಕನ ಒಂದು ವಚನ ಜ್ಞಾಪಕ ಬರುತ್ತೆ, ನಾನು ಹೆಣ್ಣು ರೂಪ ಆದರೂ ಭಾವಿಸಲು ಗಂಡು ರೂಪ ಅನ್ನುವಂಥ ಮಾತು ಹೇಳ್ತಾರಲ್ಲ, ಅದು ಅವರಿಗೆ ಅನ್ವಯಿಸುವಂಥದ್ದು. ನಿಜವಾಗ್ಲೂ ಕೂಡ ಅವರು ಒಬ್ಬ ವೈದ್ಯರಾಗಿ JSS ಮೆಡಿಕಲ್ ಕಾಲೇಜಿನಲ್ಲಿ ಓದಿ ಆನಂತರ ಉನ್ನತ ಅನೆಸ್ಥೇಷಿಯಾದಲ್ಲಿ ಉನ್ನತ ಸಾಧನೆಯನ್ನು ಮಾಡಿ ಇವತ್ತು ನಾವು ಯಾರೂ ಕೇಳರಿಯದ ಸಾಧ್ಯ ಆಗದಿರುವಂತಹ ಏರ್ ಆಂಬ್ಯುಲೆನ್ಸ್ ಮಾಡಿ ಇವತ್ತು ಅವ್ರನ್ನ ವೈದ್ಯಕೀಯ ಸೇವೆಯನ್ನು ಒದಗಿಸುವಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಪರಮ ಪೂಜ್ಯರಿಗೆ ಕೊನೆಯ ಸಂದರ್ಭದಲ್ಲಿ ನಾವು ಚೆನ್ನೈ ಕರ್ಕೊಂಡು ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ನಾವೆಲ್ಲ ಅಸಹಾಯಕ ಸ್ಥಿತಿಲಿ ಇದ್ದಾಗ ಇವರ ಹೆಸರು ಬಂದು ಇವರ ಮೂಲಕ ನಾವು ಏರ್ ಆಂಬ್ಯುಲೆನ್ಸ್ ಮೂಲಕ ಪರಮ ಪೂಜ್ಯರನ್ನ ನಾವು ಚೆನ್ನೈ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತೆ ವಾಪಸ್ ಕರ್ಕೊಂಬರೋದಕ್ಕೂ ಅವ್ರ ಮೂಲಕನೇ ಕರ್ಕೊಂಬರೋದಕ್ಕೆ ಸಾಧ್ಯ. ಅಷ್ಟು ಸುಲಭ ಅಲ್ಲ. ನಿಮಗೆ ಇದ್ದಕ್ಕಿದ್ದಂಗೆ ನಮಗೆ ಸಿಗೋದಿಲ್ಲ ಪರ್ಮಿಷನ್ ಅವ್ರಿಗೆ. ನೀವು ಏರ್ ಆಂಬ್ಯುಲೆನ್ಸ್ ತಗೊಂಡೋಗ್ಬೇಕಾದ್ರೆ ನಾವು ಬಸ್ನಲ್ಲಿ ಹೋದಂಗಲ್ಲ, ನೀವು ರೋಡ್ನಲ್ಲಿ ಹೋದಂಗಲ್ಲ, ಹೆಂಗೆ ಬೇಕಾದ್ರೆ ತಗೊಂಡೋಗ್ಬಿಡ್ಬೋದು. ಆದರೆ ಏರ್ ಆಂಬ್ಯುಲೆನ್ಸ್ ತಗೊಂಡೋಗ್ಬೇಕಾದ್ರೆ ಎಲ್ಲ ಪರ್ಮಿಷನ್ ಬೇಕು ಅವ್ರಿಗೆ. ಅವೆಲ್ಲ ತೆಗೆಯೋದು ಹೆಂಗೆ ಅಂತಾರೋ ಗೊತ್ತಿಲ್ಲ. ಅಷ್ಟು ಬೇಗ ತೆಗೆದುಕೊಂಡು ಒಬ್ಬ ರೋಗಿಯನ್ನ ತುರ್ತು ಚಿಕಿತ್ಸೆ ಕೊಡಿಸುವಂಥ ಕಲಿಸಿ ಅವನ ಜೀವವನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೇಕಾಗಿರುವಂತಹದ್ದು. ಅದನ್ನ ಹೇಳ್ತಾರೆ, ಅದನ್ನ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಆ ಗೋಲ್ಡನ್ ಅವರ್ ಮುಕ್ತು ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ ಕೆಲವು ರೋಗಿಗಳನ್ನ. ಅಂತ ಕೆಲಸವನ್ನು ಮಾಡಿ ಅನೇಕ ರೋಗಿಗಳನ್ನ ಉಳಿಸಿ, ಇಲ್ಲಿ ಮಾತನಾಡ್ತಾ ಇದ್ದ ಆಕ್ಸಿಡೆಂಟ್ ಆದಾಗ ಧಾರವಾಡದ ಹತ್ರ ತಕ್ಷಣ ಮಣಿಪಾಲಿಗೆ ಸಾಗಿಸ್ಬೇಕಾದ್ರೆ ಆ ಸಾಹಸವನ್ನು ಮಾಡುವಂಥದ್ದು ನಿಜವಾದ ಸಾಹಸನೇ. ಅದು ದೊಡ್ಡ ಸಾಹಸದ ಕಾರ್ಯವನ್ನು ಆ ತಾಯಿ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಅನೇಕ ತೊಂದರೆಗೊಳಗಾಗಿರೋ ಪ್ರದೇಶಗಳಿಗೆ ಹೋಗಿ ಅಲ್ಲೆಲ್ಲ ನಿಂತು ಆ ಜೀವವನ್ನ ಲೆಕ್ಕಿಸದೆ ಜೀವವನ್ನ ಪಣಕ್ಕಿಟ್ಟು ಅವನ್ನೆಲ್ಲ ತರುವಂಥ ಕೆಲಸವನ್ನ ಇವತ್ತು ಶಾಲಿನಿ ನಲವಾಡ್ ಮಾಡ್ತಾ ಇರುವಂತಹದ್ದು. ಇವತ್ತು ಅವರನ್ನ ಗುರುತಿಸಿ ಇವತ್ತು ಗೌರವಿಸ್ತಾ ಇರುವಂತಹದ್ದು ಇಡೀ ವೈದ್ಯಕೀಯ ಒಂದು ಗುಂಪಿಗೆ ಒಂದು ಗೌರವ ಅಂತ ಹೇಳಿ ಭಾವಿಸ್ಬೇಕಾಗಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಶಿವಮೊಗ್ಗಕ್ಕೆ ಬಂದು ನಮ್ಮ ಚಂದ್ರಶೇಖರಪ್ಪರವರ ಆ ಒಂದು ಅಪೇಕ್ಷೆಯಂತೆ ಪ್ರತಿ ವರ್ಷವೂ ಕೂಡ ಅವರು ದತ್ತಿಯ ಕಾರ್ಯಕ್ರಮ ಅಂದರೆ ಇಂಥ ಸಾಧಕರನ್ನ ಗುರುತಿಸುವಂಥ ಕೆಲಸವನ್ನು ಅವ್ರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗಾಗಲೇ ಅನೇಕರನ್ನ
ಜನಗಳನ್ನು ಗುರುತಿಸಿ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅವರಿಗೆ ಗೌರವಿಸಿರುವಂಥದ್ದು ನಿಜಕ್ಕೂ ಸಂತೋಷ. ನಾಗರಾಜ್ ಅವರೆಲ್ಲೇ ಬಂದಿದ್ದಾರೆ. ಅವರು ಕೂಡ ಶರಣ ಚಿಂತಕರು. ಯಾವಾಗಲೂ ಬಸವಾದಿ ಶರಣರ ವಚನಗಳನ್ನೇ ಅವರು ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕ್ತಾ ಇರುವಂತಹ ಅವರು. ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆದಾಗ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟರು. ಮಂಡ್ಯ ಸಕ್ಕರೆ ಕಾರ್ಖಾನೆ ತುಂಬ ಲಾಸ್ ಆಗ್ತಾ ಇತ್ತದು, ಪಾಪಾರ ಆಗ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಆ ರೈತರ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಆ ಒಂದು ಫ್ಯಾಕ್ಟ್ರಿಯನ್ನು ಅದಕ್ಕೆ ದೊಡ್ಡ ಜೀವ ತುಂಬಿ ರೈತರ ಬದುಕಿಗೆ ಆಸರೆಯಾಗುವಂಥ ಕೆಲಸವನ್ನು ನಾಗರಾಜ್ ಅಪ್ಪನವರು ಆ ಫ್ಯಾಕ್ಟ್ರಿಗೆ ಮಾಡಿದಂತಹವರು, ಅವ್ರನ್ನ ಗುಡಿಸಿಕೊಟ್ಟಂತಹವರು, ಅಂತಹ ಒಂದು ಧೀರ ಶಕ್ತಿಯನ್ನು ಉಳ್ಳಂತಹವರು. ಯಾವುದೇ ಕೆಲಸವನ್ನು ಕೊಟ್ಟರು ಕೂಡ ಸಮರ್ಥವಾಗಿ ಮಾಡುವಂತಹ ಹಿನ್ನೆಲೆ ಇರುವಂತಹ ಅವರ ತಾಯಿ ತಂದೆಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಹೆತ್ತ ತಾಯಿ ತಂದೆಗಳಿಗೆ ಧನ್ಯತೆ ಬಂದಿದೆ ಅಂತೇಳಿ ಭಾವಿಸ್ಬೇಕಿಂತ ಮಗಳು ನನಗೆ ನನ್ನ ಮಗಳಿದ್ದಾಳಲ್ಲ ಅಂತಂದರೆ ಅವ್ರಿಗೇನೋ ಒಂದು ಹೆಮ್ಮೆ ಆಗುವಂತಹದ್ದು. ಅಂತಹ ಸಾರ್ಥಕತೆಯನ್ನು ತಂದುಕೊಡ್ತಾ ಇರುವಂತಹ ತಾಯಿ ಶಾಲಿನಿ ನೆಲವಾಡ್ರವರು ಇವತ್ತು ಬಂದಿರುವಂಥದ್ದು. ಇವತ್ತು ಬೆಳಗಿನಿಂದ ಅವರಿಗೆ ಕಾರ್ಯಕ್ರಮ ಅಂತೆ. ನಾನು ಕೇಳ್ತಾ ಇದ್ದೆ ಎಲ್ಲಿ ಅಂತ. ಬೆಳಗಿಂದ ಶಿವಮೊಗ್ಗದಲ್ಲಿ ಭಾಳ ಕಾರ್ಯಕ್ರಮಗಳಿದೆ ಅಂತ ಹೇಳಿ ಅವರು ಕಾರ್ಯಕ್ರಮಕ್ಕೆ ಬಂದು ಸನ್ಮಾನವನ್ನು ಸ್ವೀಕರಿಸಿ ನಮ್ಮ ಚಂದ್ರಶೇಖರಪ್ಪನವರ ಕುಟುಂಬದವರಿಗೆ ಬಹಳ ಸಂತೋಷವನ್ನು ಉಂಟು ಮಾಡಿದ್ದಾರೆ ಅಂತ ಭಾವಿಸ್ಬೇಕು. ವಿಶೇಷವಾಗಿ ವೆಂಕಟೇಶ್ ಅವರು ಅಲ್ಲಿ ಅವರ ಬಗ್ಗೆ ವರದಿಯನ್ನು ಓದಂತಹ ಸಂದರ್ಭದಲ್ಲಿ KSRTC ಇರ್ಬೋದು, ದೇವದಾಸಿ ಇರ್ಬೋದು, ಬಾಲ ವಿವಾಹದ ಸಂದರ್ಭ ಇರ್ಬೋದು, ಮಕ್ಕಳ ಅಪೌಷ್ಟಿಕತೆ ಇರ್ಬೋದು, ಇಂತಹ ಸಂದರ್ಭದಲ್ಲಿ ಇವತ್ತು ಅವನ್ನೆಲ್ಲ ಹೋಗಲಾಡಿಸ್ಬೇಕಂದ್ರೆ ಪತ್ರಿಕೆಯ ಪಾತ್ರ ಬಹಳ ದೊಡ್ಡದಾಗಿರುವಂಥದ್ದು. ಅದಕ್ಕೆ ಬೆಳಕು ಚೆಲ್ಲಿ ಅದನ್ನು ಹೋಗಲಾಡಿಸುವಂಥ ಕಾರ್ಯವನ್ನು ಧೈರ್ಯವಾಗಿ ಮಾಡಬೇಕಾಗಿರುವಂಥದ್ದು ಕೂಡ ಪತ್ರಕರ್ತನ ಕರ್ತವ್ಯ ಆಗಿರುವಂಥದ್ದು. ಅಂತಹ ಪತ್ರಕರ್ತರಾಗಿ ಇವತ್ತೆಲ್ಲರ ಪ್ರೀತಿಗೆ ಪಾತ್ರರಾಗಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಇವತ್ತು ಅಭಿನಂದನೆ ಸಲ್ಲಿಸಿರುವಂಥದ್ದು ತುಂಬ ಸಂತೋಷ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಪೂಜ್ಯರ ಸಾನ್ನಿಧ್ಯದೊಳಗೆ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ನಮ್ಮ ಶಿವಮೊಗ್ಗದ ಒಂದು ಭಾಗ್ಯ ಅಂತಂದರೆ ಬೆಕ್ಕೇನಕಲ್ ಮಠ ಅಂತ ಹೇಳಬೇಕಾಗಿರುವಂಥದ್ದು. ಆನಂದಪುರದ ಬೆಕ್ಕೇನಕಲ್ ಮಠ ಅಂದರೆ ನಮ್ಮ ಶಿವಮೊಗ್ಗ ಜನಗಳಿಗೆ ಒಂದು ದೊಡ್ಡ ವರ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು. ಅಂತಹ ಪೂಜ್ಯರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಅವರ ಆಶೀರ್ವಚನ ನೀವೆಲ್ಲ ಕೇಳಬೇಕಾಗಿದೆ. ನಮ್ಮ ಬಸವ ಮಡಿಸಿದ್ದ ಸ್ವಾಮಿಗಳವರು ಬಹಳ ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ, ಬಹಳ ಅನುಭವಿಗಳಾಗಿದ್ದಾರೆ. ಯಾವುದೇ ವಿಚಾರ ಕೊಟ್ಟು ಕೂಡ ತಲಸ್ಪರ್ಶಿಯಾದ ಜ್ಞಾನವನ್ನು ಇಟ್ಕೊಂಡು ನಿಮ್ಮೆಲ್ಲರಿಗೆ ತಿಳಿಸುವಂತಹ ವಿಶೇಷ ಅನುಭವಿಗಳಾಗಿರುವಂತಹ ಅವರು. ಅವರ ಆಶೀರ್ವಚನವನ್ನು ನೀವೆಲ್ಲರೂ ಕೂಡ ಕೇಳಬೇಕಾಗಿದೆ ಅಂತೇಳಿ ಬೆನಕಪ್ಪನವರು ಬಸವ ಕೇಂದ್ರ ಅಧ್ಯಕ್ಷರಾಗಿ ಹಿರಿಯರು, ವಯಸ್ಸಾಗಿದ್ರು ಕೂಡ ಮನಸ್ಸಿನಿಂದ ಉತ್ಸಾಹ ಇರುವಂತಹ ಅವರು ಅಂತಹ ಹಿನ್ನೆಲೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ವಿಶೇಷವಾಗಿ ಚಂದ್ರಶೇಖರಪ್ಪನವ್ರು, ನಾನು ಬರೋಕ್ಕಾಗಲ್ಲ, ಚಂದ್ರಶೇಖರಪ್ಪನವರೇ ಕಷ್ಟ ಆಯ್ತದೆ ಅಂತ ಹೇಳ್ತಾ ಇದ್ದೆ. ಇಲ್ಲ, ನೀವು ಬರಲೇಬೇಕು ಅಂತ ಬಹಳ ಒತ್ತಾಯವನ್ನು ಮಾಡಿದ್ರು. ಅವರ ಒತ್ತಾಯ ನಾನು ತಿರಸ್ಕರಿಸೋಕ್ಕೆ ಸಾಧ್ಯ ಆಗಲಿಲ್ಲ. ಅವರ ಪ್ರೀತಿಗೆ ನನಗೆ ಇನ್ನೊಂದು ಏನಪ್ಪ ಅಂದರೆ, ಚಂದ್ರಶೇಖರಪ್ಪನವರ ಈ ಕುಟುಂಬಕ್ಕೂ ನಮ್ಮ ಒಂದು ಮಠಕ್ಕೂ ಒಂದು ದೊಡ್ಡ ಬಾಂಧವ್ಯ ಬೆಳೆಯುತ್ತೆ. ಯಾವಾಗ ಅಂದರೆ, ಅವರ ಭಾವನವರಾಗಿದ್ದಂಥ ಜಿ ಪರಮೇಶ್ವರಪ್ಪನವರು, ಅವರು ನಮ್ಮ SITಯಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 6 ವರ್ಷಗಳ ಕಾಲ ಅವರು ಪ್ರಾಂಶುಪಾಲರಾಗಿ ಬಹಳ ದಕ್ಷತೆಯಿಂದ ನಮ್ಮ ಕಾಲೇಜನ್ನು ನಡೆಸುವಂಥ ಕೆಲಸವನ್ನು ಮಾಡಿದಂತಹವರು ಜಿ ಪರಮೇಶ್ವರಪ್ಪನವರು. ಬಹಳ ಡಿಸಿಪ್ಲಿನ್ ಪರ್ಸನ್ ಅವರು, ಬಹಳ ಶಿಸ್ತು ಜೀವನ ಅವ್ರದ್ದು. ಅವ್ರು 2 ಕಿಲೋಮೀಟರ್ 2.5 ಕಿಲೋಮೀಟರ್ ಮಠಕ್ಕೂ ಅಲ್ಲಿಗೆ ಇರ್ತಿತ್ತು. ಅವ್ರು ಯಾವುದೇ ವೆಹಿಕಲ್ನಲ್ಲಿ ಬರ್ತಾ ಇಲ್ಲ. ಬೆಳಗ್ಗೆ 6-5ವರೆಗೇನೆ ಮಠಕ್ಕೆ ಬಂದ್ಬಿಡೋರು, ನಡ್ಕೊಂಡು ಬರೋರು, ಪುನಃ ನಡ್ಕೊಂಡು ಕಾಲೇಜಿಗೆ ಹೋಗುವಂತಹವ್ರು. ಬಹಳ ದಕ್ಷತೆ ಇತ್ತು, ಡಿಸಿಪ್ಲಿನ್ ಇತ್ತು, ಬಹಳ ಸ್ಟ್ರಿಕ್ಟ್ ಆಗಿದ್ರೆ ಯಾರು ಕೂಡ ಎದುರುಕೊಳ್ತಾ ಇರೋ ಪ್ರತಿಯೊಬ್ಬರು ಹೇಳ್ಕೊಳ್ಬೇಕಾಯ್ತು. ಅಷ್ಟು ದಕ್ಷತೆಯಿಂದ ಕಾರ್ಯನಿರ್ವಹಿಸುವಂತಹ ಒಬ್ಬ ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸಿದಂಥವ್ರು ಅಂದರೆ ಅವರ ಭಾವಂದರಾದಂತಹ ಜಿ ಪರಮೇಶ್ವರಪ್ಪನವರು ಅಂತ ಹೇಳಬೇಕಾಗಿರುವಂಥದ್ದು. ಆ ಎಲ್ಲ ಹಿನ್ನೆಲೆಯನ್ನು ಇಟ್ಕೊಂಡು ಇವತ್ತು ಬರಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ತುಂಬ ಸಂತೋಷ ಆಗಿದೆ ಎನ್ನುವಂತಹ ಮಾತನ್ನು ಹೇಳ್ತಾ, ಅವರ ಕುಟುಂಬದವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುರಾರೋಗ್ಯ. ಅವ್ರ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ. 2 ಮಕ್ಕಳು ಕೂಡ ಒಳ್ಳೆ ಸಾಧನೆಯನ್ನು ಮಾಡಿ ಈಗ ಅವರು ರಾಜಕೀಯದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಬ್ಬರು ಪೆಟ್ರೋಲ್ ಬಂಕ್ ನಡೆಸ್ಕೊಂಡು ಅದನ್ನೆಲ್ಲವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಎಷ್ಟು ಅಭಿಮಾನದಿಂದ ಹೇಳ್ತಾ ಇದ್ರು ಅಂದರೆ, ನಾನು ನಗರಸಭೆ ಅಧ್ಯಕ್ಷನಾಗಿದ್ದಾಗ ಇದಕ್ಕೆ ಶಂಕುಸ್ಥಾಪನೆ ಹಾಕಿದ್ದು, ಆಮೇಲೆ ನಮ್ಮ ಜಾಮದಾರ್ ಬಂದ ಮೇಲೆ ಇದನ್ನು ಪೂರ್ಣ ಆಯ್ತು ಈ ಕಾರ್ಯಕ್ರಮ. ಈ ಕುವೆಂಪು ಕಟ್ಟಡ ಇವತ್ತು ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ನುವಂಥ ಅಭಿಮಾನ ಅವ್ರಿಗೆ ಇರುವಂಥದ್ದು. ಯಾವುದೇ ವ್ಯಕ್ತಿ ಅಧಿಕಾರ ಮುಖ್ಯ ಅಲ್ಲ, ಅಧಿಕಾರದಲ್ಲಿದ್ದಾಗ ಮಾಡಿದ ಕೆಲಸಗಳು ಮುಖ್ಯ ಆಗಿರುವಂಥದ್ದು, ಅದು ಶಾಶ್ವತವಾಗಿ ಉಳಿಯುವಂಥದ್ದು. ಅಂತಹ ಅಭಿಮಾನವನ್ನು ಅವ್ರು ಯಾವತ್ತೂ ಇಟ್ಕೊಂಡಿದ್ದಾರೆ ಎನ್ನುವಂತಹ ಮಾತನ್ನು ಹೇಳ್ತಾ, ಅವರಿಗೆಲ್ಲರಿಗೂ ಕೂಡ ಬಸವಾದಿ ಪ್ರಮಥರ ಕೃಪೆಯಲ್ಲಿ ಅಂತ ಹಾರೈಸಿ, ನಿಮ್ಮೆಲ್ಲರಿಗೂ ಕೂಡ ಬಸವಾದಿ ಪ್ರಮಥರ ಕೃಪೆಯಲ್ಲಿ ಅಂತ ಹಾರೈಸ್ತಾ ನಾನು ಪ್ರಯಾಣ ಮಾಡಬೇಕಾಗಿರೋದ್ರಿಂದ ಮಧ್ಯದಲ್ಲೇ 2 ಮಾತನಾಡೋದಕ್ಕೆ ಅನುವು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದಿಸಿ ನಾನು ಮಾತು ಮುಗಿಸ್ತೆ.